ಸಿಜೆ ರಾಯ್ ಆತ್ಮಹತ್ಯೆ ಕೇಸ್ನಲ್ಲಿ ತನಿಖೆ ತೀವ್ರಗೊಳ್ತಾ ಇದೆ. ಸತತ 4 ಗಂಟೆಗಳ ಕಾಲ ವಿಚಾರಣೆಯನ್ನು ಎದುರಿಸಿದ್ದಾರೆ ರಾಯ್ ಸಹೋದರ. ಅಶೋಕನಗರ ಪೊಲೀಸ್ ಠಾಣೆಯಲ್ಲಿ ತೀವ್ರ ವಿಚಾರಣೆಯನ್ನ ನಡೆಸಲಾಗಿತ್ತು. ಸಿಜೆ ರಾಯ್ ಸಹೋದರ ಬಾಬು ರಾಯ್ನ ತೀವ್ರ ವಿಚಾರಣೆಗೆ ಒಳಪಡಿಸಲಾಗಿತ್ತು. ಐಟಿ ಆಫೀಸರ್ಸ್ ಟಾರ್ಚರ್ ಮಾಡಿದ್ರು ಅಂತ ಹೇಳಿ ಬಾಬು ರಾಯ್ ಹೇಳಿಕೆಯನ್ನ ಕೊಟ್ಟಿದ್ರು. ಅದರ ಬಗ್ಗೆಯೂ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ ಪೊಲೀಸ್ನವರು. ಸಿಜೆ ರಾಯ್ ಮಗ ಹೋದ್ಮೇಲೂ 2 ಗಂಟೆಗಳ ಕಾಲ ವಿಚಾರಣೆಯನ್ನ ನಡೆಸಲಾಗಿದೆ. ಬಾಬು ಹಾಗೂ ರಾಯ್ ಪುತ್ರನ ಹೇಳಿಕೆಯನ್ನ ದಾಖಲು ಮಾಡಿಕೊಂಡಿದ್ದಾರೆ ಪೊಲೀಸ್ನವರು. ಸಿಜೆ ರಾಯ್ ಅವರು ಆತ್ಮಹತ್ಯೆ ಮಾಡಿಕೊಳ್ಳೋದಕ್ಕೆ ಕಾರಣ ಏನು ಅನ್ನೋದು ಸದ್ಯಕ್ಕೆ ಇರುವಂತಹ $1 ಮಿಲಿಯನ್ ಪ್ರಶ್ನೆ. ಈ ಪ್ರಶ್ನೆಗೆ ಪ್ರಾಥಮಿಕ ತನಿಖೆ ಏನ್ ಹೇಳುತ್ತೆ ಅನ್ನೋದು ಬಹಳಷ್ಟು ಕುತೂಹಲಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಪ್ರಾಥಮಿಕ ತನಿಖೆ ಬಂದ ನಂತರ ಸತ್ಯಾಸತ್ಯತೆ ಹೊರಬೀಳುತ್ತೆ. ಸದ್ಯಕ್ಕೆ ಅಧಿಕಾರಿಗಳು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಸತತ 4 ಗಂಟೆಗಳ ಕಾಲ ಸಿಜೆ ರಾಯ್ ಅವರ ತಮ್ಮ ಬಾಬು ರಾಯ್ ಅವರ ವಿಚಾರಣೆಯನ್ನ ನಡೆಸಲಾಗಿದೆ. ವಿಚಾರಣೆಯನ್ನ ನಡೆಸುವಂತಹ ಸಂದರ್ಭದಲ್ಲಿ ಒಂದಷ್ಟು ಪ್ರಶ್ನೆಗಳನ್ನ ಕೂಡ ಹಾಕಿದ್ದಾರೆ ಪೊಲೀಸ್ನವರು. ಯಾವಾಗ ರಾಯ್ ನಿಮಗೆ ಕರೆ ಮಾಡಿದ್ರು, ಕೊನೆಯದಾಗಿ ಏನು ಮಾತನಾಡಿದ್ರು, ಯಾವ ರೀತಿಯಾದಂತಹ ಕಾನ್ವರ್ಸೇಷನ್ ಇತ್ತು, ರಾಯ್ ಅವರ ಮನಸ್ಥಿತಿ ಹೇಗಿತ್ತು, ಅವ್ರು ಏನಾದರೂ ಸಮಸ್ಯೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಏನಾದರೂ ಹೇಳ್ಕೊಂಡಿದ್ರ, ಐಟಿ ರೇಡ್ ಆಗಿದ್ದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಏನು ಮಾಹಿತಿಯನ್ನು ಹಂಚ್ಕೊಂಡಿದ್ರು, ಯಾರು ತನಿಖೆಯನ್ನು ನಡೆಸ್ತಾ ಇದ್ರು ಅಧಿಕಾರಿಗಳು, ಅವರ ಬಗ್ಗೆ ನಿಮಗೆ ಏನಾದರೂ ಗೊತ್ತಾ, ಅವರ ಬಗ್ಗೆ ಏನಾದರೂ ಹೇಳ್ಕೊಂಡಿದ್ದಾರಾ ರಾಯ್ ಅವರು ಅನ್ನುವಂತಹ ಪ್ರಶ್ನೆಯನ್ನು ಬಾಬು ಅವರಿಗೆ ಮಾಡಲಾಗಿದೆ. ಯಾಕೆಂದರೆ ಅವರು ಮಾಧ್ಯಮಗಳ ಮುಂದೆ ಕೊಡುವಂತಹ ಹೇಳಿಕೆಯ ಸಂದರ್ಭದಲ್ಲಿ ಅವರು ಐಟಿ ಅಧಿಕಾರಿಯ ಹೆಸರನ್ನು ಕೂಡ ಉಲ್ಲೇಖ ಮಾಡಿದರು. ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಅಜಯ್ ಕುಮಾರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅಜಯ್, ಬಾಬು ಅವರ ವಿಚಾರಣೆ ಆಗಿದೆ, ಮತ್ತೆ ಅದರ ಜೊತೆಗೆ ರಾಯ್ ಅವರ ಮಗನ ವಿಚಾರಣೆ ಕೂಡ ಆಗಿದೆ. ಅದರಲ್ಲೂ ಬಾಬು ರಾಯ್ ಅವರ ಕೊಟ್ಟಂತಹ ಹೇಳಿಕೆ ಆಧಾರದ ಮೇಲೆ ಒಂದಷ್ಟು ಪ್ರಶ್ನೆಗಳನ್ನ ಕೂಡ ಅಧಿಕಾರಿಗಳು ಕೇಳಿದ್ದಾರೆ. ತನಿಖೆ ಹೇಗಾಯ್ತಂತೆ? ಹೊರಗಡೆ ಬಂದ ಮೇಲೆ ಏನಾದರೂ ಅವರು ರಿಯಾಕ್ಟ್ ಮಾಡಿದ್ರಾ? ಖಂಡಿತವಾಗ್ಲೂ ರಮ್ಯಾ, ಏನಂದ್ರೆ ಈಗಾಗ್ಲೇ ಏನು ಬಾಬು ರಾಯ್ ಅವರು ಏನು ವಿಚಾರಗಳನ್ನ ಹೇಳಿದ್ರು. ಅಂದ್ರೆ ಕೃಷ್ಣ ಅಂತ ಹೇಳಿ ಏನು ಕೃಷ್ಣ ಪ್ರಸಾದ್ ಅಂತ ಹೇಳಿ ಐಟಿ ಅಧಿಕಾರಿ ಕೊಟ್ಟಂತಹ ಕಿರುಕುಳದಿಂದ ಈ ರೀತಿಯಾದಂತಹ ಆತ್ಮಹತ್ಯೆ ಆಗಿರ್ಬೋದು ಅನ್ನೋ ಮಾತನ್ನು ಕೂಡ ಅವ್ರು ಹೇಳಿದ್ರು. ಸೊ ಹೀಗಾಗಿ ಅವರು ಪ್ರತಿಯೊಬ್ಬರನ್ನು ಕರೆಸಿ ಈಗಾಗ್ಲೇ ಸ್ಟೇಟ್ಮೆಂಟ್ ಅನ್ನು ಕೂಡ ಮಾಡಿರುವಂತದ್ದು. ಇನ್ನು ಸಿಜೆ ರಾಯ್ ಆಗಿರ್ಬೋದು, ಬಾಬು ರಾಯ್ ಆಗಿರ್ಬೋದು, ಅವರ ಮಕ್ಕಳಾಗಿರ್ಬೋದು, ಮತ್ತೆ ಅವರ ಪತ್ನಿ ಆಗಿರ್ಬೋದು, ಪ್ರತಿಯೊಬ್ಬರನ್ನು ಕೂಡ ಕರೆಸಿ ಈಗಾಗ್ಲೇ ವಿಚಾರಣೆಯನ್ನ ಮಾಡಿದ್ರೆ. ಯಾಕಂದ್ರೆ ಬಹುತೇಕ ನಾಳೆ ಅಂತ್ಯಕ್ರಿಯೆ ಮಾಡ್ತೀವಿ ಅಂತ ಹೇಳಿದ್ರಿಂದಾಗಿ ಇವತ್ತು ಎಲ್ಲ ಏನು ಸ್ಟೇಟ್ಮೆಂಟ್ ಗಳನ್ನು ಕೂಡ ಈಗಾಗ್ಲೇ ಪಡ್ಕೊಂತಿದ್ದಾರೆ. ಪ್ರಮುಖವಾಗಿ ಕೂಡ ನೀವ್ ಹೇಳ್ದಂಗೆ ಕೃಷ್ಣ ಪ್ರಸಾದ್ ಅಂತ ಏನೋ ಅವ್ರ ಹೆಸರು, ಅವರು ಐಟಿ ಅಧಿಕಾರಿ ಅಸಿಸ್ಟೆಂಟ್ ಕಮಿಷನರ್ ಅವರು ಕೇರಳ ವಿಂಗ್ ನಿಂದ ಕೂಡ ಬಂದಿದ್ರು ಅಂತ ಹೇಳಿ. ಸೊ ಹೀಗಾಗಿ ಅವರು ಯಾವ ರೀತಿಯಾದಂತಹ ವಿಚಾರಗಳನ್ನ ಇಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ರು ಅನ್ನೋ ಒಂದು ವಿಚಾರವನ್ನು ಕೂಡ ಈಗಾಗ್ಲೇ ಕೇಳಿರುವಂತದ್ದು. ಇವರು ಕೂಡ ಈಗಾಗ್ಲೇ ಇನ್ ಕೇಸ್ ಸಿಜೆ ರಾಯ್ ಅವ್ರ ಹತ್ರ ಹೇಳ್ಕೊಂಡು ಅದೆಲ್ಲ ವಿಚಾರಗಳನ್ನು ಕೂಡ ಈಗಾಗ್ಲೇ ಸ್ಟೇಟ್ಮೆಂಟ್ ಮುಖಾಂತರ ಅವ್ರಿಗೂ ಕೂಡ ತಿಳಿಸುವಂತ ಕೆಲಸ ಕೂಡ ಮಾಡಿದ್ದಾರೆ. ಸೊ ಈಗ ಮುಂದಿನ ದಿನಗಳಲ್ಲಿ ಏನಾದ್ರು ಅವರು ನಿಜಕ್ಕೂ ಕೂಡ ಈ ರೀತಿಯಾಗಿ ಏನಾದ್ರು ಹಿಂಸೆ ಕೊಟ್ಟಿದ್ದೆ ಆದ್ರೆ ಅವರು ಕೂಡ ಏನು ಕಾನೂನಿನ ಕಂಟಕಕ್ಕೆ ಎದುರಾಗ್ಬೇಕಾಗತ್ತೆ. ಅವ್ರಿಗೂ ಕೂಡ ನೋಟಿಸ್ ಕೊಡ್ತಾರೆ. ನೋಟಿಸ್ ಕೊಟ್ಟು ಆ ನಂತರ ಇನ್ ಕೇಸ್ ಎವಿಡೆನ್ಸ್ ಏನಾದ್ರು ಸಿಕ್ಕಿದ್ದೆ ಆದಲ್ಲಿ ಈಗ ಅವರ ಡೈರಿ ಕೂಡ ಪರಿಶೀಲನೆ ಆಗಿರುವಂತದ್ದು, ಮೊಬೈಲ್ ಫೋನ್ಸ್ ಪರಿಶೀಲನೆ ಆಗ್ತಾ ಇರುವಂತದ್ದು. ಸೊ ಹೀಗಾಗಿ ಮುಂದಿನ ದಿನಗಳಲ್ಲಿ ಏನಾದ್ರು ಎವಿಡೆನ್ಸ್ ಅವರ ವಿರುದ್ಧವಾಗಿ ಸಿಕ್ಕಿದ್ದೆ ಆದಲ್ಲಿ ಕೃಷ್ಣ ಪ್ರಸಾದ್ ಏನಿದ್ದಾರೆ ಅವ್ರಿಗೂ ಕೂಡ ಕಾನೂನಿನ ಕಂಟಕ ಎದುರಾಗತ್ತೆ. ಆಮೇಲೆ ಮುಂದಿನ ಏನು ವಿಚಾರಣೆ ವೇಳೆಯಲ್ಲಿ ಅವ್ರಿಗೂ ಕೂಡ ಇನ್ನು ಯಾರು ಇದ್ದಾರೆ ಅಂತ ಅನ್ಸಿದ್ದೆ ಅದಲ್ಲ ಅವರ ಕುಟುಂಬಸ್ಥರಿಗೆ, ಅವರ ವಿರುದ್ಧನೂ ಕೂಡ ಅವರು ದೂರನ್ನು ಕೊಡಬಹುದಾಗಿದೆ. ಸೊ ಹೀಗಾಗಿ ಈಗ ಸದ್ಯಕ್ಕೆ ಅಸಹಜ ಸಾವು ಪ್ರಕರಣವನ್ನ ಈಗಾಗಲೇ ಅಶೋಕ್ ನಗರ ಪೊಲೀಸರು ಕೂಡ ಮಾಡ್ಕೊಂಡಿರುವಂತದ್ದು. ಇನ್ನು ಸಾಕಷ್ಟು ಒಂದ್ ರೀತಿಯಾದಂತಹ ಹೈ ಪ್ರೊಫೈಲ್ ಕೇಸ್ ಆಗಿರೋದ್ರಿಂದಾಗಿ ಸಿಐಡಿಗೆ ಕೂಡ ಕೊಡುವಂತ ಸಾಧ್ಯತೆಗಳು ಕೂಡ ಹೆಚ್ಚಿರುತ್ತೆ. ಗೃಹ ಇಲಾಖೆ ಕೂಡ ಅದನ್ನ ಏನು ಪರಿಶೀಲನೆ ಮಾಡಿ ಇವರಿಗೂ ಕೂಡ ಕೊಡಬಹುದು ಸಿಐಡಿಗೆ. ಅಲ್ಲೂ ಕೂಡ SIT ಯನ್ನ ಮಾಡಿ ಆ ನಂತರ ಇನ್ನೂ ಸತ್ಯಾಸತ್ಯತೆ ಏನಿದೆ ಅದನ್ನು ಕೂಡ ಹೊರ ತೆಗೆಯುವಂತ ಕೆಲಸ ಮಾಡಬಹುದು. ಸದ್ಯಕ್ಕೆ ಈಗಾಗಲೇ ಎಲ್ಲರೂ ತಮ್ಮ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿ ಹೋಗಿದ್ದಾರೆ. ಇನ್ನು ಎವಿಡೆನ್ಸ್ ಮೇಲೂ ಕೂಡ ಈಗಾಗಲೇ ಪೊಲೀಸರು ವರ್ಕ್ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು ರಮ್ಯಾ. ಮತ್ತೆ ವಿಚಾರಣೆಗೆ ಒಳಪಡಿಸುವಂತಹ ಸಾಧ್ಯತೆ ಇದೆಯಾ? ಮತ್ತೆ ವಿಚಾರಣೆಗೆ ಕರೆದ್ರೆ ಬರಬೇಕು ಅಂತ ಏನಾದ್ರೂ ಹೇಳಿ ಕಳಿಸಿದಾರಾ ಹೇಗೆ ಅಂತ ಅಜಯ್?
ಅಂದ್ರೆ ಇಲ್ಲಿ ಅವರಿಗೆ ವಿಚಾರಣೆ ಅಂತ ನಾವು ಹೇಳೋದಕ್ಕಾಗಲ್ಲ, ಕೇವಲ ಒಂದು ಸ್ಟೇಟ್ಮೆಂಟ್ ತಗೊಳ್ಳುವಂತ ಕೆಲಸ ಮಾಡ್ತಾರೆ. ಯಾಕಂದ್ರೆ ವಿಚಾರಣೆ ಕರೆಸುವಂತದಂದ್ರೆ ಆರೋಪಿಗಳನ್ನ ಕರೆಸ್ತಾರೆ, ಇಲ್ಲ ಏನಾದ್ರು ತಪ್ಪು ಮಾಡಿದ್ದ ಅಂತವ್ರನ್ನ ವಿಚಾರಣೆ ಕರೆಸ್ತಾರೆ. ಆದ್ರೆ ಇಲ್ಲಿ ಕೇವಲ ಸ್ಟೇಟ್ಮೆಂಟ್ ಮಾಡೋದಕ್ಕೆ ಕರೆಸಿರುವಂತದ್ದು. ಇನ್ನು ಮುಂದಿನ ದಿನಗಳಲ್ಲಿ ಪೊಲೀಸರಿಗೆ ಅಂತವರಿಂದ ಅಗತ್ಯ ಬಿದ್ದಿದೆ ಆದಲ್ಲಿ ಖಂಡಿತವಾಗ್ಲೂ ಅವರನ್ನು ಕೂಡ ಕರೆಸಿ ವಿಚಾರಣೆ ಅಂದ್ರೆ ಸ್ಟೇಟ್ಮೆಂಟ್ ತಗೊಳ್ತಾರೆ. ವಿಚಾರಣೆ ಮಾಡೋದಕ್ಕೆ ಹೋಗೋದಿಲ್ಲ ಅವರಿಗೆ. ಕೇವಲ ಯಾವ ರೀತಿಯಾಗಿ ನಿಮ್ ಜೊತೆಯಲ್ಲಿ ಇದ್ರು, ಯಾವ್ದಾದ್ರು ಹೆಸರನ್ನ ಏನಾದ್ರು ಹೇಳ್ಕೊಂಡಿದ್ರ ಅಂದ್ರೆ ಈಗ ಇಲ್ಲಿ ಕೇವಲ ಇಲ್ಲಿ ಬರೀ IT ವಿಚಾರ ಅಷ್ಟೇ ಪ್ರಸ್ತಾಪ ಆಗ್ತಾ ಇಲ್ಲ. ಇನ್ನು ಸಾಕಷ್ಟು ಬಿಸ್ನೆಸ್ ವಿಚಾರ ಆಗಿರ್ಬೋದು, ಪೊಲಿಟಿಕಲ್ ವಿಚಾರ ಆಗಿರ್ಬೋದು, ಇನ್ನು ಕೇರಳ ಎಲೆಕ್ಷನ್ ವಿಚಾರನು ಕೂಡ ಪ್ರಸ್ತಾಪ ಆಗ್ತಾ ಇದೆ. ಇನ್ನು ಈ ಒಂದು ವಿಚಾರಗಳೆಲ್ಲವೂ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇರುವಂತದ್ದು. ಇದರ ಜೊತೆಗೆ ಅವರು ಕೂಡ ಸಾಕಷ್ಟು ಸ್ಪಾನ್ಸರ್ ಕೂಡ ಮಾಡ್ತಾ ಇದ್ರು ದೊಡ್ಡ ದೊಡ್ಡ ಈವೆಂಟ್ ಗಳಿಗೆ, ಆ ವಿಚಾರಗಳು ಕೂಡ ಇರುವಂತದ್ದು. ಈ ಎಲ್ಲಾ ವಿಚಾರಗಳಲ್ಲಿ ಯಾವ್ದಾದ್ರು ನೆಗೆಟಿವ್ ಆಗಿರುವಂತದ್ದು, ಈ ರೀತಿಯಾಗಿ ಯಾರ ಬಗ್ಗೆ ಏನಾದ್ರು ಹೇಳಿದ್ರ ಅನ್ನೋ ಒಂದು ವಿಚಾರಗಳನ್ನು ಕೂಡ ಅವ್ರು ಕೇಳ್ತಾರೆ. ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದಂತ ಮಾತುಗಳು ಅವರು ಹೇಳ್ತಾರೋ ಅದ್ರ ಮೇಲೆ ಕೂಡ ಕೇಸ್ ನಿಲ್ಲತ್ತೆ ಅಂತಾನೆ ಹೇಳ್ಬೋದು. ಸದ್ಯ ಎಲ್ಲರ ಸ್ಟೇಟ್ಮೆಂಟ್ ಅನ್ನು ಕೂಡ ಪಡ್ಕೊಂಡಿದ್ದಾರೆ. ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದಂತ ಕ್ರಮಕ್ಕೆ ಪೊಲೀಸರು ಮುಂದಾಗ್ತಾರೆ, ಅವರ ವಿರುದ್ಧವಾಗಿ ಎವಿಡೆನ್ಸ್ ಗಳು ಏನಾದ್ರು ಸಿಗುತ್ತಾ ಅಂತ ನಾವು ಸಹ ಕಾದ್ ನೋಡ್ಬೇಕಾಗಿದೆ ರಮ್ಯಾ. ಥ್ಯಾಂಕ್ ಯು ತಮ್ಮ ಮಾಹಿತಿಗೆ.